ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವೇಗೌಡರಂತ ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು. ಇವರಿಬ್ಬರು ಪ್ರಮುಖ ಆಪಾದಿಗಳು. ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸ್ ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ. ಅದರಿಂದ ಇವರಿಬ್ಬರನ್ನು ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಈ ಪ್ರಜ್ವಲ್ ರೇವಣ್ಣನ ಓಡೋಗಿ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡುವಂಥದ್ದಕ್ಕೆ ಅಸ್ತ್ರವನ್ನ ಮಾಡಿಕೊಂಡಿದ್ದಾರೆ. ಅವರು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿ ಇದ್ರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ. ಈ ಪೆನ್ ಡ್ರೈವ್ನ ಹಂಚಿದಂತವನು ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದ್ರೂ ಕೂಡ ಅವನ ಬಗ್ಗೆ ಏನು ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ, ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ಕಡಿಮೆ ಅಂತೆ. ಕಡಿಮೆ ಹೆಂಗಾಗ್ತೈತೆ? ಕೊಲೆ ಮಾಡಿದವನಿಗೂ ಅದೇ ಸೆಕ್ಷನ್ನೇ, ಮಾಡಿಸಿದವನಿಗೂ ಅದೇ ಸೆಕ್ಷನ್ನೇ, ಎರಡಕ್ಕೂ ಒಂದೇ ಸೆಕ್ಷನ್ನೇ ಬರೋದು. ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದ್ರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸದೇ ಇರೋದೇ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ. ಇದೆಲ್ಲ ಅವ್ರದೇ ಡೈರೆಕ್ಷನ್ಸು, ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದೇ. ದೇವೇಗೌಡರಂತ ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು. ಇವರಿಬ್ಬರು ಪ್ರಮುಖ ಆಪಾದಿಗಳು. ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸ್ ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ. ಅದರಿಂದ ಇವರಿಬ್ಬರನ್ನು ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಈ ಪ್ರಜ್ವಲ್ ರೇವಣ್ಣನ ಓಡೋಗಿ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡುವಂಥದ್ದಕ್ಕೆ ಅಸ್ತ್ರವನ್ನ ಮಾಡಿಕೊಂಡಿದ್ದಾರೆ. ಅವರು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿ ಇದ್ರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ. ಈ ಪೆನ್ ಡ್ರೈವ್ನ ಹಂಚಿದಂತವನು ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದ್ರೂ ಕೂಡ ಅವನ ಬಗ್ಗೆ ಏನು ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ, ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ಕಡಿಮೆ ಅಂತೆ. ಕಡಿಮೆ ಹೆಂಗಾಗ್ತೈತೆ? ಕೊಲೆ ಮಾಡಿದವನಿಗೂ ಅದೇ ಸೆಕ್ಷನ್ನೇ, ಮಾಡಿಸಿದವನಿಗೂ ಅದೇ ಸೆಕ್ಷನ್ನೇ, ಎರಡಕ್ಕೂ ಒಂದೇ ಸೆಕ್ಷನ್ನೇ ಬರೋದು. ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದ್ರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸದೇ ಇರೋದೇ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ. ಇದೆಲ್ಲ ಅವ್ರದೇ ಡೈರೆಕ್ಷನ್ಸು, ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.